ಹಾಯ್ ನಮಸ್ಕಾರ. ಇದೇ ಸ್ವಲ್ಪ ವರ್ಷಗಳ ಹಿಂದೆ ಹೋದ್ರೆ ಹೆಣ್ಮಗು ಬೇಡ ಅಂತ ಹಳ್ಳಿಗಳ ಕಡೆ ಸಾಮಾನ್ಯ ಎಲ್ಲರೂ ಹೇಳ್ತಾ ಇದ್ರು. ನಾವ್ ಅನ್ಕೊಳ್ತಾ ಇದ್ದು ಅಯ್ಯೋ ಗಂಡು ಮಾತ್ರ ಸಾಕದ ಇವ್ರನ್ನ, ಹೆಣ್ಮಕ್ಳು ಯಾರು ಅಪ್ಪ ಅಮ್ಮನ್ ನೋಡ್ಕೊಳ್ಳಲ್ವಾ ಅಂತ. ಅದೊಂದೇ ಭಯದಿಂದ ಅದೊಂದೇ ಯೋಚನೆಯಿಂದ ಅವ್ರು ಹೆಣ್ ಬೇಡ ಅಂತ ಇರ್ಲಿಲ್ಲ. ನನ್ಗೆ ಇವತ್ತಿಗೆ ಅಂದ್ರೆ ಇತ್ತೀಚೆಗೆ ಅರ್ಥ ಆಗ್ತದೆ. ಇದೊಂದು ವಾರದ ಡೇಟ್ ನಿಮ್ ಮುಂದೆ ಇಡ್ತೀನಿ ಕೇಳಿ. ನ್ಯಾಯ ಒದಗಿಸ್ಕೊಡ್ಬೇಕು, ಇಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು. ನನ್ನ ಸಾವಕ್ಕೆ ಕಾರಣ ನಮ್ಮ ಅತ್ತೆ ಭಾರತಿ, ನನ್ನ ಮಾವ ಗೋವಿಂದಪ್ಪ, ನನ್ನ ನಾರಾಯಣ ಸ್ವಾಮಿ, ನನ್ನ ಗಂಡ ವೇಣು, ನನ್ನ ಗಂಡನ ಚಿಕ್ಕಪ್ಪ ಮುತ್ತೇಗೌಡ, ಚಿಕ್ಕಮ್ಮ ಪಲ್ಲವಿ, ತಪ್ಸಿ ಹೇಳಿ ಇಷ್ಟು ಜನ ಕಾಣ್ರು. ಬೆಂಗಳೂರಿನಲ್ಲೇ ನೆನ್ನೆ ಮಂತ್ರಿ ಮಾಲ್ ಹಿಂಭಾಗ ರೈಲ್ವೆ ಪ್ಯಾರಲಲ್ ರೋಡ್ ನಲ್ಲಿ ಆಕೆ ಒಪ್ಕೊಳ್ಳಿಲ್ಲ ಹೆಣ್ಮಗಳು ಅಂತ, ಪ್ರೀತಿಗೆ ಒಪ್ಕೊಳ್ಳಿಲ್ಲ ಅಂತ ಕಣ್ಣಿಗೆ ಖಾರದ ಪುಡಿ ಹಾಕಿ ಚಾಕುವಿನಿಂದ ಕತ್ತನ್ ಸೀಳಿ ಟ್ರ್ಯಾಕ್ ಮೇಲೆ ಹೆಣ ಬೀಳ್ಸಿದ್ದಾನೆ. ಎಲ್ಲ ಓಡೋದ ಇವತ್ತು ಬೆಳಗ್ಗೆ ಸಿಗ್ದ. ಅಂಡ್ ಡಾಕ್ಟರ್ ಕೃತಿಕಾ ರೆಡ್ಡಿ ಅವ್ರ ಸುದ್ದಿ ಕೇಳಿದ್ವಿ. ಆಮೇಲೆ ಮೊನ್ನೆ ಕಾಲೇಜಿನಲ್ಲಿ ಒಬ್ಬ ಸೀನಿಯರ್ ಜೂನಿಯರ್ಗೆ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿರೋದು. ಸೊ ಅಂದ್ರೆ ಹೆಣ್ಮಕ್ಳು ಮನೆಯಿಂದ ಹೊರ ಕಾಲಿಟ್ಮೇಲೆ ಎಷ್ಟು ಮಟ್ಟಿಗೆ ಸುರಕ್ಷಿತವಾಗಿರ್ತಾರೆ ಅಂತ ಪ್ರಶ್ನೆ ಬರುತ್ತೆ ಸಹಜವಾಗಿ. ಈ ಭಯದಿಂದಲೇ ಎಷ್ಟೋ ಜನ ಹೆಣ್ಮಕ್ಳು ಬೇಡವಾ, ನಮಗ್ ಬೇಡ ಸದ್ಯಕ್ಕೆ ಹೆಣ್ಮಕ್ಳು ಅಂತ ಇದ್ರೆ ಏನಪ್ಪ. ನನ್ಗೆ ಈ ಆತಂಕ ಕಾಡ್ತಾ ಇದೆ ನೋಡಿ. ಕಾನೂನಿನ ಭಯ ಅನ್ನೋದಿದ್ರೆ ಇಂಥ ಈ ಅತ್ಯಾಚಾರ ಆದಾಗ್ಲೋ ಅಥವಾ ಈ ರೀತಿಯಾಗಿ ಕೊಲೆ ಮಾಡ್ತಾರೆ ಅನ್ನುವ ಹಂತಕ್ಕೆ ಬರ್ತಾ ಇದ್ದಾರೆ ಅಂದಾಗ ಹಿಂದಿನ ಇನ್ಸಿಡೆಂಟ್ ಗಳಿಗೆ ತಕ್ಕ ಶಾಸ್ತಿ ಆಗಿದ್ರೆ, ನಡು ರೋಡಲ್ಲಿ ಹೊಡೆಯೋದು ಅಂತನೋ ಅಥವಾ ಶೂಟ್ಔಟ್ ಮಾಡೋದು ಅಂತನೋ ನಾವು ನಮ್ ಕೋಪಕ್ಕೆ ಹೇಳ್ಬೋದು ನಡು ರೋಡಲ್ಲಿ ಹೊಡೆಯೋದು ಅಂತ. ಸರಿ, ಅಂತದ್ ಅವಕಾಶ ಇಲ್ಲ ಬಿಡಿ. ಶೂಟ್ಔಟ್ ಇಂಥದ್ದು ಯಾವ್ದಾದ್ರು ಒಂದೆರಡು ಕಾಗಿದ್ರೆ ಇನ್ಸಿಡೆಂಟ್ ಗಳಿಗೆ ಬಹುಶಃ ಇಂಥವು ಮರು ಕಳಿಸ್ತಾ ಇರ್ಲಿಲ್ಲ. ಅಂಡ್ ಗಂಡ್ ಮಕ್ಳು ನನ್ಗೆ ದಯವಿಟ್ಟು ನಾನು ನಿಮ್ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ನೀವು ಎಕ್ಸಾಂಪಲ್ ಕೊಡ್ಬೋದು. ಯಾಕ್ರಿ ಮೊನ್ನೆ ಹನಿಮೂನಿಗೆ ಅಂತ ಹೋಗಿ ಗಂಡನ್ನ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಸಾಯಿಸ್ಲಿಲ್ವಾ ಹಾಗಾದ್ರೆ ಅವಳು ಅಂತ. ನಾನು ಆ ವಿಚಾರವನ್ನ ಮಾತಾಡ್ತಾ ಇಲ್ಲ. ಅಂದ್ರೆ ನಿನಗೆ ಆಕೆ ಇಷ್ಟ ಇಲ್ವಾ, ಮದ್ವೆ ಆಗಿದ್ರೆ ಒಂದು ಡಿವೋರ್ಸ್ ಅಂತ ಅವಕಾಶ ಇದೆ. ಸರಿ, ಪ್ರೀತಿ ಅಂತ ಬಂದಾಗ ಆಕೆ ನಿನ್ನನ್ನು ಒಪ್ಕೊಳ್ಳಿಲ್ವಾ, ಕನ್ವಿನ್ಸ್ ಮಾಡು. ಆಗ್ಲಿಲ್ಲ ಅಂದ್ರೆ ನಿನ್ಗೆ ಇನ್ನೊಂದು ಆಯ್ಕೆ ಇರುತ್ತೆ. ಅವಳ ಆಯ್ಕೆಗೆ ಅವಳನ್ನ ಬಿಟ್ಟುಬಿಡಿ. ಅದನ್ನ ಬಿಟ್ಟು ಚುಚ್ಚುತ್ತೀನಿ ಸಾಯಿಸ್ತೀನಿ ಅಂದ್ರೆ ತಂದೆ ತಾಯಿಗಳು ಜೀವನ ಕೈಲಿಟ್ಕೊಂಡು ಹೆಣ್ಮಕ್ಳನ್ನ ಆಚೆ ಕಳಿಸ್ಬೇಕು. ಓದಕ್ಕಾದ್ರೂ ಆಗಿರ್ಬೋದು, ಕೆಲ್ಸಕ್ಕಾದ್ರೂ ಆಗಿರ್ಬೋದು. ಹೆಣ್ಮಕ್ಳಿಗೆ ಎಷ್ಟು ಸೇಫ್ಟಿ ಇದೆ ಹಂಗಾದ್ರೆ. ವಾರದಲ್ಲೇ 3-4 ಇನ್ಸಿಡೆಂಟ್ ಗಳನ್ನ ನೋಡ್ತೀವಿ ಅನ್ನೋದಾದ್ರೆ. ಅಂಡ್ ಗಂಡ್ಮಕ್ಳು ಕೂಗಾಡ್ಬೇಡಿ ಈ ವಿಚಾರದಲ್ಲಿ, ಕಾಮೆಂಟ್ ಹಾಕ್ಬೇಡಿ ಅಂದ್ರೆ ತುಂಬಾ ವಿರುದ್ಧವಾಗಿ. ಯಾಕೆ ಅಂದ್ರೆ ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿ ಮಗಳು ಹೆಂಡತಿ ಯಾರಾದ್ರೂ ಇರ್ತಾರೆ, ಮನೆಯಿಂದ ಅವರು ಹೊರಗೆ ಹೋಗ್ತಾರೆ. ಇದನ್ನ ನೀವು ಅವರ ಸೇಫ್ಟಿ ಬಗ್ಗೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಸೊ ನಮ್ಮ ಕಾನೂನು ಬಹಳ ವಿಪರೀತವಾಗಿ ಇಂಥ ವಿಚಾರಗಳಲ್ಲಿ ಶಿಕ್ಷೆ ಅಂತ ಬಂದಾಗ ಚೇಂಜ್ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ? ಅಂಡ್ ಏನು ಇಲ್ಲ ಅಂದ್ರೆ ನೋಡಿ, ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಿ, ಅಥವಾ ಒಪ್ಕೊಳ್ಳಿಲ್ಲ ಅಂದ್ರೆ ಹುಡ್ಗಿ ದೇವದಾಸನ್ ಸ್ಟೋರಿ ಕೇಳಿದ್ವಿ, ಜೀವನ್ ಪರ್ಯಂತ ಸಿಂಗಲ್ ಆಗಿರ್ತಾ ಇದ್ರು. ಬಟ್ ಈಗ ಹಂಗಲ್ಲ, ಅವಳು ಒಪ್ಕೊಂಡ್ಲಿಲ್ವಾ ಅವಳನ್ನ ಸಾಯಿಸದೆ ನಾನು. ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ತಾ ಇದೀವಿ? ಶಿಕ್ಷೆ ಅನ್ನೋದು ಬದಲಾಗಬೇಕಿದೆ ಅಲ್ವಾ, ಮಾರ್ಪಾಡಾಗಬೇಕಾಗಿದೆ ಅಲ್ವಾ? ಇದು ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ? ಅಂಡ್ ಸಾಧ್ಯ ಆದ್ರೆ ಗ್ಯಾರಂಟಿ ನ್ಯೂಸ್ ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಹ್ಯಾವ್ ಎ ಗ್ರೇಟ್ ಡೇ, ಟೇಕ್ ಕೇರ್, ಬಾಯ್. ನಾನೇನು ನರ್ಕ ನೋವು ಅನ್ಭವಿಸಿದಿನ, ಅಷ್ಟು ನರ್ಕ ನೋವು ಇವರು ಅನುಭವಿಸ್ಬೇಕು. ನನ್ನ ತವರು ಮನೆಯವರು ನನ್ನಿಂದ ಎಷ್ಟು ನೋವು ಪಡ್ತಿದ್ದಾರೆ, ಅದೆರಡರಷ್ಟು ನೋವು ನರ್ಕ ಇವ್ರಿಗೂ ಆಗಬೇಕು. ಇವ್ರಿಗೂ ನಾನು ಎಷ್ಟು ನೋವು ಪಟ್ಟಿದ್ದೀನಿ ಅಂತ ಅಷ್ಟು ಪ್ರಾಯಶ್ಚಿತ್ತ ಅವ್ರಿಗೂ ಆಗಬೇಕು. ಇವ್ರಿಗೆ ಜೀವನ ಪೂರ್ತಿ ಶಿಕ್ಷೆ ಆಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ಸಾವು ನ್ಯಾಯವೂ ಸಿಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ನನಗಾಗಿರೋ ನ್ಯಾಯ ಹುಡುಗಿಗೂ ಆಗಬಾರ್ದು. ನನ್ನ ಸಾವು ನ್ಯಾಯ ಒದಿಸ್ಬೇಕು. ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ಆಗುತ್ತೆ ಅನ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯಿಂದ ತಪ್ಪು ಮಾಡಿ ಅಂತೂ ನಾನು ಸಾಯ್ತಿಲ್ಲ. ನನಗಾಗಿರೋ ಅನ್ಯಾಯ ಬೇರೆ ಹುಡುಗಿಗೆ ಆಗಬಾರ್ದು, ಬೇರೆ ಹುಡುಗಿಗೆ ಮೋಸ ಆಗಬಾರ್ದು. ನನ್ನ ಸಾವಿಗೂ ನ್ಯಾಯ ಒದಗಿಸ್ಬೇಕು. ನನಗಾಗೋ ಅನ್ಯಾಯ ಬೇರೆ ಹುಡುಗಿಗೂ ಆಗಬಾರ್ದು ಅಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು. ನನ್ನ ಸಾವಿಗೆ ನ್ಯಾಯ ಒದಗಿಸಿ ಸಮಾಜದಲ್ಲಿ ನನ್ನ ಮೇಲೆ ಬಂದಿರೋಂಥ ಕಳಂಕ ಹೋಗಿಸಿ, ನನಗೆ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಈಗ 2ನೇ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಂಥ ಗತಿ ತಂದುಬಿಟ್ರು. ನನಗೆ ನನ್ನ ಸಾಯೋ ಸ್ಥಿತಿಗೆ ತಂದುಬಿಟ್ರು. ನಾನು ಯಾವಾಗ ಪ್ರತಿದಿನ ಎಷ್ಟು ನರಕ ಅನುಭವಿಸಿದ್ದೀನಿ. ಮದುವೆ ಆದಾಗಿಂದ ನಾನು ಈ ಮದುವೆ ಅಂತ ಬಂದಾಗಿಂದ ನನ್ನ ನೆಮ್ಮದಿನೇ ಇಲ್ದಂಗಾಯಿತು. ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯಂಗಾಯಿತು.
ನನಗೆ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ಕಾಲದಿಂದ ನನಗೆ ಊಟದ್ದಿದ್ದಿಲ್ಲ. ನಾನು ನನ್ನ ಗಂಡದಿಂದಾಗಿ ಎಕ್ಸ್ಪೆಕ್ಟ್ ಮಾಡಿದ್ದಿಷ್ಟೇ, ಅವ್ರು ಕೊಡೋಂಥ ಟೈಮ್, ಅವ್ರು ಕೊಡೋಂಥ ಪ್ರೀತಿ, ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಸಹ ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ಅವ್ರ ಮನೆಯಲ್ಲಿ ಕೆಲಸದವಳ ಥರನೇ ಇದ್ದೆ, ಅವ್ರು ಹೇಳ್ದಂಗೆ ಇದ್ದೆ. ಆದರೂ ಸಹ ಅವರು ನನ್ನ ಮೇಲೆ ಕರುಣೆ ಅನ್ನೋದೇ ಬಂದಿಲ್ಲ ಯಾರಿಗೂ. ಜಸ್ಟ್ ನಮ್ಮ ಅತ್ತೆಯವ್ರು ಹೇಳಿದ್ದು ವರದಕ್ಷಿಣೆಗೋಸ್ಕರ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ, ನೀನು ತಗೊಂಬಂದರೆ ಮಾಡ್ತಾರೆ ಅಂತಾರೆ. ಇಷ್ಟೆಲ್ಲ ಇದು ಮಾಡಿ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಸೈಟ್ ಬೇಕು, ಸೈಟ್ ಕೊಡಿಸು ಅಂತ ಕೇಳಿ ಇಷ್ಟೆಲ್ಲ ನಮ್ಮನೆಯವ್ರು ಖರ್ಚು ಮಾಡಿ ಮದುವೆ ಮಾಡಿ ಈಗ ಸೈಟು ಅಂತಾರೆ. ಏನು ಮಾಡಲಿ, ಸೈಟ್ ಕೊಟ್ಟಿಲ್ಲ ಅಂದರೆ ನಿನ್ನ ಗಂಡಗೆ ಮದುವೆ ಮಾಡ್ತೀವಿ ಅಂತಾರೆ, ನನ್ನ ಗಂಡ ಎರಡನೇ ಮದುವೆ ಆಗ್ತೀನಿ ಅಂತಾನೆ. ಇಲ್ಲ ನನ್ನ ಪಕ್ಕ ಮಲ್ಕೋ ಅಲ್ಲ, ಅವನ ಪಕ್ಕ ಮಲ್ಕೋ ಅಂತಾರೆ. ಮಗು ಯಾರಿಂದಾದರೂ ಏನು ಅಂತಾರೆ. ನಾನು ಏನು ಮಾಡಲಿ ದೇವರೇ, ನನಗೆ ಎಷ್ಟು ಹುಚ್ಚಿ ಥರ ಮಾಡಿಬಿಟ್ರು ದೇವರೇ. ನನ್ನ ಸಾವಿಗೆ ದಯವಿಟ್ಟು ಎಲ್ಲರೂ ನ್ಯಾಯ ಒದಗಿಸಿ ಅಷ್ಟೇ ನಾನು ಕೇಳ್ಕೊಡೋದು. ನನಗಾಗಿರೋನೇ ಬೇರೆ ಯಾವ ಹುಡುಗಿಗೂ ಆಗಬಾರ್ದು. ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲಿ ಉಣ್ಬೇಕು. ಇಷ್ಟೇ ನನ್ನ ಕೊನೆ ಆಸೆ ಇರೋದು. 2024ರಿಂದ ನನ್ನ ಗಂಡ ವೇಣುಜಿ ವಾಟ್ಸಪ್ ನಂಬರು ಮತ್ತು ಹಳೆ ನಂಬರು 2 ನಂಬರ್ ಕಾಲ್ ಲಿಸ್ಟು, ಕಾಲ್ ರೆಕಾರ್ಡ್ಸು, ಮತ್ತು ನಮ್ಮ ಅತ್ತೆ ಹಳೆ ನಂಬರು, ಮತ್ತು ನಮ್ಮ ಮಾವ, ನನ್ನ ಮೈದುನ ಎಷ್ಟು ಸರಿ ನನಗೆ ಕಾಲ್ ಮಾಡಿದ್ದಾರೆ. ಆ ಕಾಲ್ ರೆಕಾರ್ಡ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಸತ್ಯ ಏನು ಅಂತ. ನಮ್ಮತ್ತೆ, ನಮ್ಮ ಮಾವ, ನನ್ನ ಮೈದುನ, ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು. ನಮ್ಮ ಅತ್ತೆ ನಾನು ಸತ್ತೋಗ್ತೇನೆ, ನೀನು ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು. ಅದನ್ನು ನನಗೆ ಹುಷಾರಿಲ್ದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಚಿಡಿದಾಗ ಆವಾಗ ನನ್ನ ಗಂಡ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು. ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು. ಆ ಸಾಕ್ಷಿನೂ ಇಟ್ಕೊಂಡಿದ್ದೆ, ಅದನ್ನು ಸಹ ನಾಶ ಮಾಡಿಬಿಟ್ರು. ಇವರು ಇಷ್ಟು ಜನ ಮಾರ್ಚ್ 2024ರಿಂದ ಇಲ್ಲಿವರೆಗೆ ಇವ್ರ ಕಾಲ್ ಲಿಸ್ಟ್ ಎಲ್ಲ ತೆಗೆದ್ರೆ ಆಗ ಗೊತ್ತಾಗುತ್ತೆ ಎಷ್ಟು ಸಲ ನನಗೆ ಕಾಲ್ ಮಾಡಿದ್ದಾರೆ ನಮ್ಮ ಅತ್ತೆ ಮಾವ, ನನ್ನ ಗಂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಅದೆಲ್ಲನೂ ಸಹ ಕಾಲ್ ಲಿಸ್ಟಲ್ಲಿ, ಕಾಲ್ ರೆಕಾರ್ಡ್ಸಲ್ಲಿ ಇದೆ. ಅವರೇ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ದಿನಕ್ಕೆ 10 ಸಲ ಕಾಲ್ ಮಾಡೋರು ನಮ್ಮತ್ತೆ ಮಾವ. ನಿಮ್ಮ ಮನೆಯವ್ರ ಹತ್ರ ಮಾತಾಡಬೇಕು, ಇಲ್ಲ ನಾವು ಸುತ್ತೋಗ್ತೇವೆ ಪ್ರತಿ ಸಲ ಅಂತ ಹೇಳಿದ್ರು. ಅವ್ರ ಕಾಲ್ ಲಿಸ್ಟ್ ತೆಗೆದು ನನ್ನ ಹತ್ರ ಇರೋ ಸಾಕ್ಷಿನೆಲ್ಲ ಫೋನ್ ಫ್ಲ್ಯಾಶ್ ಮಾಡಿಸಿ ನನ್ನ ಹತ್ರ ಇರೋಂಥ ಸಾಕ್ಷಿ ಎಲ್ಲ ಹೋಗಿಸ್ಬಿಟ್ರು. ನಾನು ಏನನ್ನ ಸತ್ತು ಹೋದರೆ ನಮ್ಮ ಮನೆಯವ್ರಿಗೆ ಹೇಳೋದಿಷ್ಟೇ, ನಮ್ಮಮ್ಮ ಅಪ್ಪ, ನಮ್ಮ ಅಕ್ಕ, ನಮ್ಮ ಮಾಮ ಅವ್ರಿಗೆ ಹೇಳೋದಿಷ್ಟೇ, ನಾನೇನನ್ನ ಸತ್ತು ಹೋದರೆ ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ಅಲ್ಲೇ ಗುಂಡಿ ತೋಡಿ ಉಣ್ಬೇಕು. ನನ್ನ ಹೆಣ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ನಾನು ಮಲ್ಕೊಂತಿದ್ರು ಅಲ್ಲೇ ಉಣ್ಬೇಕು. ನನ್ನ ಸಾವು ನನ್ನ ಗಂಡನ ತೋಡೆ ಮೇಲೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಆಸೆನೂ ಇರಲಿಲ್ಲ. ಅವರೇ ನನ್ನ ಸಾಯಿಸೋಕೆ ಪ್ಲ್ಯಾನ್ ಮಾಡಿದರು. ಈಗ ಅವರೇ ಹೇಳಿದ್ರು, ನೀನೇ ಸತ್ತೋಗ್ತಾ ಇದ್ದೀನಿ, ಇಲ್ಲಾಂದರೆ ನಮ್ಮ ಮೇಲೆ ಬರುತ್ತೆ, ನೀನೇ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರು. ನನಗೆ ಕೊಟ್ಟಿರುವಂಥ ಹಿಂಸೆ ಒಂದೊಂದಲ್ಲ, ನಾನು ನೋಡಿರೋ ನರಕ ಒಂದೊಂದಲ್ಲ. ಊಟಕ್ಕೇನೆ ವಿಷ ಹಾಕಕ್ಕೆ ಹೋಗಿದ್ರು. ಅದಕ್ಕೆ ಊಟನೂ ಸಹ ನಾನು ಮಾಡಲಿಲ್ಲ 15 ದಿನ. ಅದಾದಮೇಲೆ ನಾನು ಅಡುಗೆ ಮಾಡಿದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ, ಅದು ತಿಂತಿರಲಿಲ್ಲ. ಅವ್ರು ನನ್ನ ಸಾಯಿಸೋ ಪ್ರಯತ್ನನೂ ಸಹ ಮಾಡಿದರು. ಇಷ್ಟೆಲ್ಲ ಆದಮೇಲೆ ಸಮಾಜದಲ್ಲಿ ಇಷ್ಟೆಲ್ಲ ಎಲ್ಲರೂ ನನ್ನ ಜೀವನ, ನನ್ನ ಸ್ಟೂಡೆಂಟ್ಸು, ನಮ್ಮ ಕೊಲೀಗ್ಸು, ಇಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಆಡ್ಕೊಳ್ಳೋ ಥರ ಆಗೋಯ್ತು, ಎಲ್ಲರೂ ನಗೋ ಥರ ಆಗೋಯ್ತು ನನ್ನ ಜೀವನ. ಮಾಡಿರೋ ತಪ್ಪಾದರೂ ಏನು, ಎಲ್ಲ ಮೋಸ ಮಾಡಿ, ವರದಕ್ಷಿಣೆಗೋಸ್ಕರ ಮೋಸ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು
ಇವಾಗ ನನ್ನ ಗಂಡ ಇನ್ನೂ 2ನೇ ಮದುವೆ ಮಾಡ್ಕೊಳ್ಳೋ ಅಂತ ಪ್ಲ್ಯಾನಿಂದ ಸಹ ಮಾಡಿದ್ರು ನನ್ನ ಗಂಡನ ಮನೆಯವರು. ಅದಕ್ಕೋಸ್ಕರ ನಾನು ನಮ್ಮ ತವ್ರ ಮನೆಗೂ ಸಹ ಬರ್ತಿರ್ಲಿಲ್ಲ. ನಮ್ಮ ತವ್ರ ಮನೆಯವ್ರ ಹತ್ರ ಮಾತಾಡೋಂಗಿರಲಿಲ್ಲ. ನಮ್ಮ ತವ್ರ ಮನೆಯವ್ರು ನಮ್ಮ ಮನೆಗೆ ಬರೋಂಗಿರಲಿಲ್ಲ. ನಮ್ಮ ತವ್ರ ಮನೆಯವ್ರು ನನ್ನ ಮನೆಗೆ ಬಂದು ಅಂದರೆ ಹೆಂಗೆ ಬಂದರು ನಿಮ್ಮ ತವ್ರ ಮನೆಯವರು ಅಂತ ಹಿಡ್ಕೊಂಡು ಎಲ್ಲರೂ ಹೊಡಿಯೋರು. ನಾನು ಹೋಗಂಗಿಲ್ಲ. ನಮ್ಮ ತವ್ರ ಮನೆಯವ್ರಿಗೆ ಏನು ಹೇಳಂಗಿರ್ಲಿಲ್ಲ. ಎಲ್ಲ ನನ್ನ ಮೇಲೇ ಹೇಳ್ಕೊಳ್ಬೇಕಾಗಿತ್ತು. ಎಲ್ಲ ನಿಂದೆ ತಪ್ಪು ಅಂತ ಹೇಳಬೇಕು. ಇಲ್ಲಾಂದರೆ ನನ್ನ ಗಂಡ 2ನೇ ಮದುವೆ ಆಗ್ತೀನಿ, ಇಲ್ಲ ನಿಮ್ಮ ಮನೆಯವರು ಪ್ರಾಣ ತಗೊಂಡು ಸತ್ತೋಗ್ತಾರೆ. ಇವೆಲ್ಲ ಯಾವ ವಿಷಯನೂ ಹೇಳ್ಬಾರ್ದು ಅಂತ ನನಗೆ ಪ್ರತಿ ಸಲ ಬ್ಲಾಕ್ ಮೇಲ್ಗಳು ಮಾಡೋರು. ಅದಕ್ಕೆ ನನ್ನ ಕೊನೆಯ ಇರೋದಷ್ಟೇ, ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ಅಲ್ಲೇ ಉಣ್ಬೇಕು, ಅವ್ರೂರಲ್ಲೇ ಅವ್ರ ಮನೆಯಲ್ಲೇ ಉಣ್ಬೇಕು. ನನ್ನ ಹೆಣನ ನನ್ನ ಸಾವಿಗೆ ನ್ಯಾಯ ಒದಗಿಸ್ಬೇಕು. ನಾನು ಪಟ್ಟಿರೋ ನರಕ